ಕರುನಾಡಿನತ್ತ ಮುಂಗಾರು ಕೊನೆಗೂ ಕರುಣೆ ತೋರಿದೆ. ರಾಜ್ಯದ ಹಲವೆಡೆ ಮುಂಗಾರು ವರ್ಷಧಾರೆ ಆರಂಭವಾಗಿದೆ. ಮಳೆಯಿಂದಾಗಿ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಹಲವು ಡ್ಯಾಂಗಳು ತುಂಬಿದ್ದು ರೈತರ ಮೊಗದಲ್ಲಿ ನಗು ಅರಳಿದೆ. ಭೋರ್ಗರೆಯುತ್ತಿರುವ ರಾಜ, ಧುಮಿಕುತ್ತಿರುವ ರಾಣಿ, ರಾಕೆಟ್ ರೋಲರ್ ಕೂಡ ಮೈ ದುಂಬಿಕೊಂಡು ಜಿಗಿಯುತ್ತಿವೆ. ನಿರಂತರ ಮಳೆಯಿಂದಾಗಿ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ರಾಜ ವೈಭವ ಮರುಕಳಿಸಿದೆ. ಹೌದು, 3 ದಿನಗಳಿಂದ ಮಲೆನಾಡು ಭಾಗದಲ್ಲಿ ನಿರಂತರ ಮಳೆಯಾಗುತ್ತಿದೆ. ಇದರಿಂದ ಸಾಗರ ತಾಲೂಕಿನಲ್ಲಿರುವ ಜೋಗ ಜಲಪಾತದಲ್ಲಿ ನೀರು ಧುಮ್ಮಿಕುತ್ತಿದೆ. ಫಾಲ್ಸ್ ವೀಕ್ಷಣೆಗೆ ಪ್ರವಾಸಿಗರು ದೌಡಾಯಿಸುತ್ತಿದ್ದಾರೆ. ಎಡಬಿಡದೆ ಸುರಿಯುತ್ತಿರುವ ಮಳೆಗೆ ಗಾಜನೂರಿನ ತುಂಗಾ ಜಲಾಶಯವು ಭರ್ತಿಯಾಗಿದೆ. 3.24 ಟಿಎಂಸಿ ಸಾಮರ್ಥ್ಯದ ಗಾಜನೂರಿನ ತುಂಗಾ ಜಲಾಶಯದ 10 ಗೇಟ್ಗಳ ಮೂಲಕ 20,000 ಕ್ಯೂಸೆಕ್ ನೀರನ್ನು ತುಂಗಾ ನದಿಗೆ ಬಿಡುಗಡೆ ಮಾಡಲಾಗಿದೆ. ಇದರಿಂದಾಗಿ ನದಿಗೆ ಜೀವಕಳೆ ಬಂದಿದೆ. ನಾವೀಗ ಶಿವಮೊಗ್ಗದ ತುಂಗಾ ತಟದಲ್ಲಿದ್ದೇವೆ. ಈ ತುಂಗಾ ತಟದಲ್ಲಿ ನೋಡ್ಬೋದು, ಈ ಏನು ತುಂಗಾ ನದಿ ಇದೆ, ಮಲೆನಾಡು ಭಾಗದಲ್ಲಿ ಅಂದರೆ ಚಿಕ್ಕಮಗಳೂರು ಮತ್ತು ತೀರ್ಥಹಳ್ಳಿ ಭಾಗದಲ್ಲಿ ಕಳೆದ 3 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಆ ಮಳೆ ಸುರಿದ ಪರಿಣಾಮವಾಗಿ ತುಂಗಾ ಡ್ಯಾಮ್ನ 10 ಗೇಟ್ಗಳಿದ್ದಾವೆ. 10 ಗೇಟ್ಗಳನ್ನ ತೆರೆಯಲಾಗಿದೆ. ಈಗ ಆ ನದಿಗೆ ನೀರು ಬಿಟ್ಟ ಪರಿಣಾಮವಾಗಿ ಏನು ಬತ್ತಿ ಹೋಗಿದ್ದ ಏನು ತುಂಗಾ ನದಿ ಇದೆ ಅದಕ್ಕೆ ಈಗ ಜೀವ ಕಳೆ ಬಂತ ಹೇಳ್ಬೋದು. ಉಡುಪಿಯ ಕೂಡ್ಲು ಫಾಲ್ಸ್ ವೀಕ್ಷಣೆಗೆ ನಿಷೇಧ. ಉಡುಪಿಯ ಹೆಬ್ರಿ ತಾಲೂಕಿನಲ್ಲಿರುವ ಕೂಡ್ಲು ಫಾಲ್ಸ್ನಲ್ಲೂ ಜಲವೈಭವ ಮನೆ ಮಾಡಿದೆ. ಎತ್ತರದ ಬಂಡೆ ಮೇಲಿನಿಂದ ಜಲಪಾತ ಧುಮ್ಮಿಕ್ಕಿ ಹರಿಯುತ್ತಿದೆ. ಫಾಲ್ಸ್ ವೀಕ್ಷಣೆಗೆ ನೂರಾರು ಮಂದಿ ಆಗಮಿಸುತ್ತಿದ್ದಾರೆ. ಆದರೆ ಇದು ಅಪಾಯಕಾರಿ ಸ್ಥಳ ಆಗಿರುವುದರಿಂದ ಪ್ರವಾಸಿಗರ ವೀಕ್ಷಣೆಗೆ ನಿರ್ಬಂಧ ಹೇರಲಾಗಿದೆ. ದಟ್ಟ ಕಾನನದ ನಡುವೆ ಧುಮ್ಮಿಕ್ಕಿ ಹರಿಯುತ್ತಿರುವಂತಹ ಕೂಡ್ಲು ಫಾಲ್ಸ್ ಅನ್ನ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತೆ. ಆದರೆ ಈಗ ಮಳೆಗಾಲ ಸಂದರ್ಭದಲ್ಲಿ ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಅದನ್ನ ನೋಡ್ಲಿಕ್ಕೆ ಅಂತಾನೆ ದೂರದಿಂದ ಪ್ರವಾಸಿಗರು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಅನಾಹುತಗಳು ಸಂಭವಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಒಂದು ಫಾಲ್ಸ್ಗೆ ಹೋಗುವುದನ್ನ ನಿರ್ಬಂಧವನ್ನ ಹೇರಿರುವಂತದ್ದು. ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ನಲ್ಲಿ ದಟ್ಟ ಮಂಜಿನ ನಡುವೆ ಧಾರಾಕಾರ ಮಳೆ ಸುರಿಯುತ್ತಿದೆ. ಹಸಿರು ರಾಶಿಯ ಮೇಲೆ ಮಂಜಿನ ಚಿತ್ತಾರ ಮೂಡಿದ್ದು ಪ್ರವಾಸಿಗರು ಫುಲ್ ಫಿದಾ ಆಗಿದ್ದಾರೆ. ಇಲ್ಲಿ ನೋಡಿ, ಧುಮ್ಮಿಕ್ಕುತ್ತಿರುವ ಗೋಕಾಕ್ ಜಲಪಾತವನ್ನ ನಿರಂತರ ಮಳೆಯಿಂದಾಗಿ ಘಟಪ್ರಭಾ ನದಿಗೆ ಒಳಹರಿವು ಹೆಚ್ಚಾಗಿದೆ. ಇದರಿಂದಾಗಿ ಬೆಳಗಾವಿ ಜಿಲ್ಲೆ ಗೋಕಾಕ್ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. ಗೋಕಾಕ್ ಫಾಲ್ಸ್ ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಡೆಲ್ಟಾ ಫಾಲ್ಸ್ ವೀಕ್ಷಣೆಗೆ ಅರಣ್ಯ ಇಲಾಖೆ ನಿಷೇಧ. ಬೆಳಗಾವಿಯ ಕಣಕುಂಬಿ ಹೊರವಲಯದಲ್ಲಿರುವ ಡೆಲ್ಟಾ ಫಾಲ್ಸ್ ಕೂಡ ಧುಮ್ಮಿಕ್ಕುತ್ತಿದೆ. ಪಶ್ಚಿಮ ಘಟ್ಟದ ದಟ್ಟ ಅರಣ್ಯದ ನಡುವೆ ಇರುವ ಈ ಜಲಪಾತ ವೀಕ್ಷಣೆಗೆ ತೆರಳುವ ಮಾರ್ಗವೇ ಸವಾಲಾಗಿದೆ. ಹೀಗಾಗಿ ಫಾಲ್ಸ್ ಪ್ರವೇಶಕ್ಕೆ ಅರಣ್ಯ ಇಲಾಖೆ ನಿಷೇಧ ವಿಧಿಸಿದೆ. ನಿರಂತರ ಮಳೆಗೆ ಹಿರಣ್ಯಕೇಶಿ ನದಿ ಒಳಹರಿವು ಹೆಚ್ಚಳವಾಗಿದೆ. ಇದರಿಂದಾಗಿ ಬೆಳಗಾವಿಯ ಧೂಪದಾಳ ಡ್ಯಾಂ ತುಂಬಿ ಹರಿಯುತ್ತಿದೆ. ಇವತ್ತು ಡ್ಯಾಂಗೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟು ವೀಕ್ಷಿಸಿದರು. ಕೊಪ್ಪಳ ತಾಲೂಕಿನ ಮುಲಾಪುರ ಬಳಿ ಇರುವ ಹಿರೇಹಳ್ಳ ಜಲಾಶಯ ಮೊನ್ನೆಯಷ್ಟೇ ಬಣಗುಡುತ್ತಿತ್ತು. ಆದರೆ ಈಗ ಮಳೆ ಬಾರದಿದ್ರೂ ಡ್ಯಾಂನಲ್ಲಿ ನೀರು ಭರ್ತಿಯಾಗಿದೆ. ಗದಗದಲ್ಲಿ ಸುರಿದ ಮಳೆಯಿಂದಾಗಿ ಹಿರೇಹಳ್ಳ ಡ್ಯಾಂನಲ್ಲಿ 1.44 ಟಿಎಂಸಿ ನೀರು ಸಂಗ್ರಹವಾಗಿದೆ. ಮುದ್ಲಾಪುರ ಬಳಿ ಇರತಕ್ಕಂಥ ಹಿರೇಹಳ್ಳ ಜಲಾಶಯ ಈಗ ಭರ್ತಿಯಾಗಿರ್ತಕ್ಕಂಥದ್ದು ರೈತರಲ್ಲಿ ಸಂತಸ ತಂದಿರತಕ್ಕಂಥದ್ದು. ಸದ್ಯ ನಾನೀಗ ಹಿರೇಹಳ್ಳ ಜಲಾಶಯದಲ್ಲಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. 1.67 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಹಿರೇಹಳ್ಳ ಜಲಾಶಯ ಈಗ ಬಹುತೇಕ ಭರ್ತಿಯಾಗುವ ಹಂತಕ್ಕೆ ಬಂದಿರತಕ್ಕಂಥದ್ದು. ಅಂತೂ ಮಾಯವಾಗಿದ್ದ ಮುಂಗಾರು ಕರುಣೆ ತೋರಿದೆ. ನಿರಂತರ ಮಳೆಯಿಂದಾಗಿ ಡ್ಯಾಂಗಳ ಒಡಲು ತುಂಬುತ್ತಿದ್ದು ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಬ್ಯೂರೋ ರಿಪೋರ್ಟ್, TV9